ಧರ್ಮವೇ ಕುಸಿದಾಗ ಕಲ್ಕಿ ಬರ್ತಾನೆ. ಅವನು ವಿಷ್ಣುವಿನ ಅವತಾರ ಮಾತ್ರ ಅಲ್ಲ, ಯುಗವನ್ನೇ ಮರುಬರೆಯುವ ಶಕ್ತಿ. ಸುಳ್ಳು ಸತ್ಯವಾಗುತ್ತೆ, ಲೋಭವೇ ರಾಜನಾಗುತ್ತೆ. ಇದೇ ಕಲಿಯುಗದ ಆರಂಗ. ಪುರಾತನ ಗ್ರಂಥಗಳು ಒಂದು ಸತ್ಯವನ್ನು ಹೇಳುತ್ತವೆ. ನೋನ್ ಕಲಿಯುಗದ ಅಂತ್ಯ ಖಚಿತ. ಅದೇ ಗ್ರಂಥಗಳಲ್ಲಿ ಹೇಳಲಾಗಿದೆ. ಕಲಿಯುಗದ ಅಂತ್ಯಕ್ಕೆ ಕಲ್ಕಿ ಅವತಾರ ಆಗಮನ. ಬಿಳಿ ಕುದುರೆಯ ಮೇಲೆ ಧರ್ಮವನ್ನು ಮರಳಿ ಸ್ಥಾಪಿಸಲು ಕಲ್ಕಿ ಆಗಮನ. ಅದು ಸಾಮಾನ್ಯ ಕತ್ತಿಯಲ್ಲ, ಅದು ಧರ್ಮದ ಶಕ್ತಿ. ಯುದ್ಧ, ದ್ವೇಷ, ಮೋಸ, ಆ ಪುರಾಣಗಳು ಹೇಳಿದ ಲಕ್ಷಣಗಳೇ ಇಂದು ಕಾಣಿಸ್ತಿವೆ. ಯಾರಿಗೂ ತಿಳಿಯದೆ ಸಾಮಾನ್ಯ ಮಗುವಾಗಿ ಅವನು ಜನ್ಮ ತಾಳುತ್ತಾನೆ. ಜಗತ್ತಿಗೆ ಗೊತ್ತಿಲ್ಲಲು, ಆದರೆ ಕಾಲ ಅವನನ್ನು ತಯಾರಿಸುತ್ತಾ ಇದೆ. ನಿಶ್ಶಬ್ದದಲ್ಲಿ ಅವನೊಳಗಿನ ಶಕ್ತಿ ಎಚ್ಚರಗೊಳ್ಳುತ್ತದೆ. ಇನ್ನು ಮರೆತು ಹೋಗಲು ಆಗಲ್ಲ. ಅವನು ತನ್ನ ಸಮಯಕ್ಕೆ ಬಂದಿದ್ದಾನೆ. ಕಲಿಯುಗ ಮುಗಿಯುತ್ತದೆ. ಕತ್ತಲೆಯ ನಂತರ ಬೆಳಕು ಬರುತ್ತದೆ. ಯುದ್ಧದ ಅಂತ್ಯ ಅಲ್ಲ ಇದು, ಅಧರ್ಮದ ಪತನ. ಸತ್ಯ ಮತ್ತೆ ಆಡಳಿತ ಮಾಡುತ್ತದೆ. ಹೊಸ ಯುಗ ಆರಂಭ. ಈ ಬದಲಾವಣೆಯ ಸಮಯದಲ್ಲಿ ನೀನು ಯಾವ ದಾರಿಗೆ ನಿಲ್ಲುತ್ತೀಯ? ಕಲ್ಕಿ ಬರೋದಕ್ಕಿಂತ ಮೊದಲು ನಾವು ಎಚ್ಚರಗೊಳ್ಳಬೇಕು. ಕತ್ತಲೆ ಎಷ್ಟೇ ದೊಡ್ಡದಾಗಲಿ ಧರ್ಮ ಗೆಲ್ಲುತ್ತದೆ. ಕಾಲ ನಿಲ್ಲಲ್ಲ. ಯುಗಗಳು ಬದಲಾಗುತ್ತವೆ. ಲಕ್ಷಣಗಳು ಸ್ಪಷ್ಟವಾಗುತ್ತಿವೆ. ಸಮಯ ಹತ್ತಿರ. ಮಾನವನ ಮುಂದೆ ಆಯ್ಕೆ ಇದೆ. ಧರ್ಮ ಅಥವಾ ಅಧರ್ಮ. ಧರ್ಮ ಹೊರಗೆ ಅಲ್ಲ, ನಮ್ಮೊಳಗೆ ಹುಟ್ಟುತ್ತದೆ. ನಿರಾಶೆಯ ನಂತರ ಆಶೆ ಉದಯಿಸುತ್ತದೆ. ಅವನು ನೋಡುತ್ತಾ ಇದ್ದಾನೆ, ಸರಿಯಾದ ಕ್ಷಣಕ್ಕಾಗಿ. ಸಮತೋಲನವೇ ಸೃಷ್ಟಿಯ ನಿಯಮ. ಇದು ಕಥೆ ಅಲ್ಲ, ಸಂದೇಶ. ಭೂಮಿ ಮತ್ತೆ ಉಸಿರಾಡುತ್ತದೆ. ನೀನು ಸಿದ್ಧನೇ? ನಂಬಿಕೆ ಉಳಿದರೆ ಧರ್ಮ ಉಳಿಯುತ್ತದೆ. ಭವಿಷ್ಯ ಬರೆಯಲ್ಪಟ್ಟಿದೆ. ಕಲ್ಕಿ ಅವತಾರವಲ್ಲ, ಹೊಸ ಆರಂಭ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ, ಕೆಳಗೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಬೇಕು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲಾ ವಿಸ್ಮಯಕರ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಒತ್ತಿ.